ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಲಕ್ಷ್ಮಿ. ನಾನು ಪೇಪರ್ ಫ್ಯಾಕ್ಟ್ರಿ ಹತ್ರ ಇರೋದು ನಮ್ಮನೆ. ಮಾರ್ನಿಂಗ್ ಏನೋ ವರ್ಕ್ ಮೇಲೆ ಐಟಮ್ಸ್ ತರೋಣ ಅಂತ ಹೋಗ್ತಾ ಇರಬೇಕಾದ್ರೆ ಪೇಪರ್ ಫ್ಯಾಕ್ಟ್ರಿ ನಿಯರ್ ಸೆಕೆಂಡ್ ಕ್ರಾಸಿಂದ ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ಗಾಡಿಯಲ್ಲಿ ಡ್ರೈವ್ ಮಾಡ್ತಾ ಇದ್ದೆ. ನಾನು ಲೋ ಸ್ಪೀಡಲ್ಲೇ ಇದ್ದೆ, ಬಟ್ ಹಿಂದೆಯಿಂದ ಅವ್ನು ಚೈನ್ ಸ್ನ್ಯಾಚ್ ಮಾಡಬೇಕಾದ್ರೆ ಬಂದಾಗ ಓವರ್ ಸ್ಪೀಡಲ್ಲಿದ್ದು ಆ ಚೈನ್ ಸ್ನ್ಯಾಚ್ ಮಾಡಿದಾಗ ನನಗೆ ಬಿದ್ದು ತುಂಬ ಪೆಟ್ಟಾಗಿತ್ತು. ಅದಾದಮೇಲೆ ನಾವು ಸೀದಾ ತುಂಗಾನಗರ ಸ್ಟೇಷನ್ಗೆ ಹೋಗಿ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ವಿ. 5 ಗ್ರಾಮ್ಸ್ ನನ್ನ ಚೈನ್ ತುಂಬ ಅಂದರೆ ಹೆಲ್ದಿ ಬೀಳಿಸಿದಾಗ ಕಟ್ಟೆಲ್ಲ ಆಗಿತ್ತು. ಸೊ ಅದು ಯಾವುದು ಉಳಿದಿರೋ ಚೈನ್ ಎಲ್ಲ ತೊಗೊಂಡೋಗಿ ನಾವು ಸ್ಟೇಷನಿಗೆ ಸಬ್ಮಿಟ್ ಮಾಡಿದ್ವಿ. ಆಫ್ಟರ್ ದಟ್ ಅವರು ಟೈಮ್ ಕೇಳಿದ್ರು, ಅಂದರೆ ಅವನನ್ನು ಹುಡ್ಕೋದಿಕ್ಕೆ. ಆಮೇಲೆ ಅವನನ್ನು ಹುಡುಕಿ ಕರ್ಕೊಂಡು ಬಂದಾಗ ನಮ್ಗೆ ಹೇಳಿದ್ರು ಈ ಥರ ಸಿಕ್ಕಿದ್ದಾನೆ ಅಂತ ಹೇಳ್ಬಿಟ್ಟು. ಆಫ್ಟರ್ ದ ಪ್ರೊಸೀಜರ್ ತುಂಬ ಸ್ಪೀಡಾಗಿ, ತುಂಬ ಅಕ್ಯುರೇಟಾಗಿ, ತುಂಬ ಬೇಗನೆ ಮಾಡಿದ್ರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ತುಂಗನಗರ ಸ್ಟೇಷನ್ ಪೊಲೀಸ್ ಎಲ್ರಿಗೂ ಕೂಡ. ಸೊ ಶುಡ್ ಬಿ ಅವೇರ್ ಆಫ್ ಮಾರ್ನಿಂಗಲ್ಲೇ ಈ ಥರ ಎಲ್ಲ ಆಗಿದೆ ಅಂದರೆ ನೈಟೆಲ್ಲ ಎಷ್ಟು ಸೇಫ್ಟಿ ಇದೆ ಅಂತ ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಗರ್ಲ್ಸ್ ಆಗಿರಲಿ ಬಾಯ್ಸ್ ಆಗಿರಲಿ ನಾವು ಯಾವುದೇ ಒಡವೆಗಳನ್ನು ಹಾಕಿದಾಗ ವಿ ಶುಡ್ ಬಿ ವೆರಿ ಕೇರ್ಫುಲ್. ಸೊ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ಸ್ ಟು ಓಲ್ ತುಂಗಾನಗರ ಸ್ಟೇಷನ್ ಪೊಲೀಸ್. ಥ್ಯಾಂಕ್ ಯು. 5 ಗ್ರಾಮ್ಸ್ ಐ ಥಿಂಕ್ ಇವತ್ತಿನ ಗೋಲ್ಡ್ ರೇಟಿಗೆ ಇಟ್ಸ್ ಓವರ್ 70 or 80,000 ರುಪೀಸ್ ಆಗುತ್ತೆ. ಸೊ ಆ ಅಮೌಂಟ್ ನಾನು ರೀಗೇನ್ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಬಟ್ ತುಂಬ ಎಫರ್ಟ್ ಹಾಕಿ ಆ ಒಂದು ನನ್ನ ಹಾರ್ಡ್ ವರ್ಕ್ ಮನಿಯನ್ನು ನನಗೆ ರಿಟರ್ನ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಬಡಿ. ಥ್ಯಾಂಕ್ ಯು. ಲಕ್ಷ್ಮಿ. ಹೆಸರು ಸಂಗೀತ ಪೆನ್ನಯ್ಯ, ಗೋಪಾಳ. ನಾನು ಈವ್ನಿಂಗ್ ಟೈಮ್ ಅಂದರೆ ಸಂಜೆ 7 ಗಂಟೆಗೆ ಬರಬೇಕಾದ್ರೆ ಹಿಂದಗಡೆಯಿಂದ ಫಾಲೋ ಮಾಡಿ ಚೈನ್ ಸ್ನ್ಯಾಚಿಂಗ್ ಮಾಡಿದರು. ಅವ್ರೊಂದಿಗೆ 5 ಗ್ರಾಮ್ಸ್ ಇತ್ತು. ಸೊ ನಾನು ಸ್ಕೂಟಿಯಲ್ಲಿದ್ದೆ, ವಿತ್ ಅವರು ಬೈಕಲ್ಲಿ ಬಂದು ಹೇಳಿದ್ರು. ಅವರು ಸಿಂಗಲ್ ಪರ್ಸನ್ ಇದ್ದಿದ್ದು. ಬೀಳ್ದು ಅದು ಸರ ಅರ್ಧ ನನ್ನ ಹತ್ರ ಉಳಿದಿತ್ತು, ಇನ್ನು ಅರ್ಧ ಅವ್ರು ತೊಗೊಂಡು ಹೋಗಿದ್ರು. ಪಾಲಿಟೆಕ್ನಿಕಲ್ ಲೇಡೀಸ್ ಕಾಲೇಜ್ ಅದ್ರ ಹತ್ರನೇ ಆಗಿದ್ದು. ಇದು ಸಿಗತ್ತೆ ಅಂದ್ಕೊಂಡಿರಲಿಲ್ಲ, ಬಟ್ ತುಂಗನಗರ ಸ್ಟೇಷನ್ ಪೊಲೀಸ್ನವರು ತುಂಬ ಎಫರ್ಟ್ ಹಾಕಿ 15 ಡೇಸ್ ಒಳಗೇ ನಮಗೆ ಅವ್ರು ಕಳ್ಳನ ಹಿಡಿದು ಅವರೇ ಫೋನ್ ಮಾಡಿ ಸರನ ಒಪ್ಪಿಸಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಖುಷಿ ಆಯಿತು ಸರ್. ಥ್ಯಾಂಕ್ ಯು. ತುಂಬ ಎಫರ್ಟ್ ಹಾಕಿದ್ದಾರೆ ಸರ್. ಮತ್ತು ಅವರು ತುಂಬ ಎಲ್ಲನೂ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಿದ್ರು, ಹೀಗೆ ಸಿಕ್ಕಿದ್ದಾರೆ ಇಂಥ ಎಲ್ಲದನ್ನು ಅವರು ನಮಗೆ ಹೇಳ್ತಿದ್ರು. ನಾವು ಕೇಳ್ತಿದ್ರು ಅವರೇ ಕಾಲ್ ಮಾಡಿ ನಮಗೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಖುಷಿಯಾಗಿದೆ ಸರ್. ಅವರು ಇಷ್ಟು 15 ಡೇಸ್ ಒಳಗೇ ನಮಗೆ ಕಳ್ಳನ್ನು ಹಿಡ್ಕೊಟ್ಟು ಮತ್ತು ನಮ್ಮ ಐಟಮ್ಸ್ನ ನಮ್ಗೆ ವಾಪಸ್ ಕೊಡಿಸಿರೋದು ತುಂಬಾ ಖುಷಿಯಾಗಿದೆ ಸರ್. 5 ಗ್ರಾಮ್ಸ್. ಸೊ ಇವಾಗಿನ ರೇಟಲ್ಲಿ ಹತ್ತತ್ರ ಒಂದು 80,000 ಇರ್ಬೋದು ಸರ್. 916 ಗೋಲ್ಡ್. ಸೊ ಒಂದು 70,000 ಸಮಥಿಂಗ್ ಇರುತ್ತೆ. ಭದ್ರಾವತಿ ಪೇಪಲ್ ಟೌನಿಂದ ಬಂದಿರೋದು. ನಮ್ಮ ಮನೇಲಿ ನಾನು ಒಬ್ಬಳೇ ಇರೋದು. ಮನೆಯಲ್ಲಿ ನಂದು ಸರ ಕಳ್ತನಾಗಿತ್ತು, ಯಾರು ಅಂತ ಗೊತ್ತಿಲ್ಲ. ಒಂದು 15 ದಿವಸದಲ್ಲೇ ಗಣೇಶನ ಹಬ್ಬ ಬಂದ್ಬಿಡ್ತು. ಆ ಟೈಮಲ್ಲಿ ಪೊಲೀಸ್ನವರು ಕಷ್ಟಪಟ್ಟು ಹಿಡ್ದು ನನಗೆ ಸರ ಕೊಡಿಸಿದ್ರು. ನನಗೆ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ನಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರಿಗೆ ಥ್ಯಾಂಕ್ಸ್ ಅಂತ. ಎಷ್ಟಿತ್ತು ಅಮೌಂಟ್? ಏನು ಅಂದರೆ ಸರದ್ದು 11 ಲಕ್ಷ ಆಗುತ್ತೆ ಇವತ್ತು ಸರ ಮಾಡಿಸ್ಬೇಕು ಅಂದರೆ. 86 ಗ್ರಾಮ್ ಚಿನ್ನ. ಸರ ಕಳ್ತನಾಗಿತ್ತು. ನಾನು ಇರಲಿಲ್ಲ ಮನೇಲಿ. ಸರ 10,000 ದುಡ್ಡು ಹೋಗಿತ್ತು, ದುಡ್ಡು ಸಿಕ್ಕಲಿಲ್ಲ, ಸರ ಸಿಕ್ತು. ತುಂಬ ಥ್ಯಾಂಕ್ಸ್ ಅವರಿಗೆ. ಮಾಡಿಕೊಟ್ರು, ಒಳ್ಳೇದು ಮಾಡಿಕೊಟ್ರು ನನಗೆ. ಹೇಳಿದ್ರು ಅವರು, ದುಡ್ಡು ಸಿಗಲ್ಲಮ್ಮ ನಿನಗೆ, ಖರ್ಚು ಮಾಡ್ಕೊಳ್ತಾರೆ, ಸರ ಕೊಡಿಸ್ತೀನಿ ಅಂತ ಹೇಳಿದ್ರು ಅವ್ರು ನನಗೆ. ನೀನು ಅಳಬೇಡ, ಏನು ಬೇಡ, ಕೊಡ್ತೀವಿ, ಸರ ಕೊಡಿಸ್ತೀವಿ ಅಂತ ಹೇಳಿದ್ರು ಅವ್ರು ನನಗೆ. ನಮ್ಮದು ಸರ ಕಳ್ತನಾಗಿತ್ತು ಸರ್. ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ. ಆ ಟೈಮಲ್ಲಿ ಮನೆ ಕೇಳ್ಕೊಂಬಂದರು. ಒಂದು ಹುಡುಗ, ಇಲ್ಲ ಇಲ್ಲಿ ಮನೆ ಖಾಲಿ ಇಲ್ಲ ಅಂತ ಹೇಳಿದೆ. ಆಮೇಲೆ ಅವರು ಸುಸ್ತಾಗಿದೆ, ನೀರು ಕೊಡಿ ಅಂತ ಅಂದರು. ನೀರು ಕೊಟ್ಟೆ. ಆಮೇಲೆ ಸ್ವಲ್ಪ ಹೊತ್ತು ನಿಂತಿದ್ದು, ಲೋಟ ಕೊಡಪ್ಪ ಅಂತ ಅಂದರೆ ಲೋಟ ಕೊಡಕ್ಕೆ ಬಂದಂಗೆ ಮಾಡಿ ಸರ ಕಿತ್ಕೊಂಡೆ ಸರ್. ಹ್ಞೂ ಸರ್. ಯಾರು ಪರಿಚಯ ಇಲ್ಲ ಸರ್. ಬೆಳಗ್ಗೆ ಟೈಮೇ ಯಾರು ಪರಿಚಯ ಇಲ್ಲ ಸರ್. ಮನೆ ಕೇಳ್ಕೊಂಬಂದಿದ್ದು. ಅಲ್ಲ, ಹಾಲ್ಕೊಳ, ಇದು ಶಿವಮೊಗ್ಗ. ನಮ್ಮದು ಒಂದು 13 ಗ್ರಾಮ್ ಹೋಗಿತ್ತು ಸರ್. ನಾವು ಆಮೇಲೆ ಪೊಲೀಸ್ ಸ್ಟೇಷನ್ನಿಗೆ ಕಂಪ್ಲೇಂಟ್ ಕೊಟ್ವಿ. ಅವ್ರು ಮಲ್ಲಪ್ಪ ಸರ್ ತುಂಬ ಹೆಲ್ಪ್ ಮಾಡಿದರು. 1 ತಿಂಗಳಲ್ಲೇ ಎಲ್ಲ ಸಿಕ್ತು ಸರ್. 1.5 ಲಕ್ಷ ಇರ್ಬೋದು ಸರ್. ಒಂದು 13 ಗ್ರಾಮ್ ಇತ್ತು ಸರ್. ತುಂಬ ಖುಷಿ ಆಯ್ತು ಸರ್. ಅವರು ಎಲ್ಲರಿಗೂ ನನಗೆ ತುಂಬ ಧನ್ಯವಾದಗಳು. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಬೇಗ ಸಿಕ್ತು ಸರ್. ಅವ್ರದ್ದು ಎಲ್ಲ ಶ್ರಮನೇ ನಮಗೆ
ಒಳ್ಳೇದಾಯಿತು. ಏನು ಸರ್? ಒಬ್ಬನೇ ಸರ್, ಒಬ್ಬನೇ ಗಾಡಿ ಮೇಲೆ ಬಂದಿದ್ದ ಸರ್. ಬೆಳಗ್ಗೆ ಸರ್, ಬೆಳಗ್ಗೆ 8 ಗಂಟೆ ಸುಮಾರು ಸರ್.